ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್. ನನ್ನ ಮಗಳ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ. ಹೊಸತಾಗಿ ಯಾವುದೇ ಮೂವಿ ರಿಲೀಸ್ ಆದರೂ ಒಂದು ಸಲ ಹಾಡನ್ನು ಕೇಳಿದರೆ ಸಾಕು, ನೀಟಾಗಿ ಎಲ್ಲವನ್ನೂ ಹೇಳ್ತಾಳೆ. ನನ್ನ ಮಗ ಅಂತೂ ತುಂಬಾ ಬ್ರಿಲಿಯಂಟ್. ನನಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಅಪ್ಲಿಕೇಶನ್ಸ್ಗಳನ್ನು ಮೊಬೈಲಲ್ಲಿ ತುಂಬ ಈಸಿಯಾಗಿ ಯೂಸ್ ಮಾಡ್ತಾನೆ. ಆದರೆ ಓದು ಅಂತ ಬಂದಾಗ ಅವರ ಮೆಮೊರಿ ಪವರ್, ಅವರ ಬುದ್ಧಿವಂತಿಕೆ ಯಾವುದನ್ನು ಕೂಡ ಯೂಸ್ ಮಾಡ್ಕೊಳ್ಳೋದೇ ಇಲ್ಲ ಅನ್ನೋದು ಭಾಳಷ್ಟು ಪೇರೆಂಟ್ಸ್ಗಳ ಕಂಪ್ಲೇಂಟ್. ಮಕ್ಕಳು ಯಾಕೆ ಓದೋದಿಲ್ಲ ಅಂತ ಯೋಚನೆ ಮಾಡಿದ್ದೀರಾ? ಮಕ್ಕಳು ಯಾಕೆ ಓದೋದಿಲ್ಲ, ಕಾರಣಗಳೇನು, ಅದಕ್ಕೆ ಪರಿಹಾರವಾಗಿ ಪೋಷಕರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮನೆಯ ವಾತಾವರಣ. ಮನೆಯಲ್ಲಿ ತಂದೆ ತಾಯಿ ಪರಸ್ಪರ ಚೆನ್ನಾಗಿ ಇದ್ದರೆ ಮಾತ್ರ ಮಕ್ಕಳಿಗೆ ಓದುವಂತಹ ಮನಸ್ಥಿತಿ ಬರುತ್ತೆ. ಯಾವಾಗಲೂ ಜಗಳ ಆಡ್ತಾ ಇದ್ದರೆ ಮಕ್ಕಳಿಗೂ ಕೂಡ ಸುರಕ್ಷತೆಯ ಭಾವವೇ ಮೂಡೋದಿಲ್ಲ. ಹಾಗಾಗಿ ಮನೆಯಲ್ಲಿ ತಂದೆ ತಾಯಿ ಇಬ್ಬರೂ ಕೂಡ ಪರಸ್ಪರ ಹೊಂದಾಣಿಕೆಯಿಂದ ಇರಬೇಕು. ಮನೆಗೆ ಯಾವಾಗಲೂ ಬರೋರು ಹೋಗೋರು, ಫ್ರೆಂಡ್ಸು, ಫಂಕ್ಷನ್ಗಳು, ಹೀಗೆ ಮನೆ ಯಾವಾಗಲೂ ಜನರಿಂದ ತುಂಬಿ ತುಳುಕ್ತಾ ಇದ್ದರೆ ಮಕ್ಕಳು ಕೂಡ ಆ ಖುಷಿಯ ಮೂಡಲ್ಲೇ ಇರ್ತಾರೆ. ಅವರಿಗೆ ಓದಬೇಕು ಅನ್ನುವಂತಹ ಮನಸ್ಥಿತಿ ಕೂಡ ಬರೋದಿಲ್ಲ. ಹಾಗಂತ ಮನೆಗೆ ಯಾರು ಬರಲೇಬಾರ್ದು ಅಂತ ಅಲ್ಲ, ಸ್ವಲ್ಪ ಎಲ್ಲದೂ ಕೂಡ ಲಿಮಿಟಲ್ಲಿರಲಿ. ಅತಿಯಾದರೆ ಅಮೃತ ಕೂಡ ವಿಷ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಮನೆಯಲ್ಲಿ ಯಾವಾಗಲೂ ಟಿ ವಿ ಆನ್ ಮಾಡಿಕೊಂಡು ಮೊಬೈಲನ್ನು ಹಿಡ್ಕೊಂಡು ಪೋಷಕರು ಕೂತ್ಕೊಂಡಿದ್ರೆ ಮಕ್ಕಳಿಗೆ ಓದೋ ಮನಸ್ಥಿತಿ ಖಂಡಿತವಾಗಿಯೂ ಬರಲ್ಲ. ಕೆಲವು ಪೇರೆಂಟ್ಸ್ ಮನಸ್ಥಿತಿ ಹೇಗಿದೆ ಅಂತಂದರೆ, ತಾವು ಯಾವಾಗಲೂ ಟಿ ವಿಯನ್ನು ನೋಡ್ತಾ ಇರೋದು, ಮಕ್ಕಳಿಗೆ ರೂಮಲ್ಲಿ ಹೋಗಿ ಓದ್ಕೊಳ್ಳಿ, ಡೋರನ್ನು ಕ್ಲೋಸ್ ಮಾಡ್ಕೊಳ್ಳಿ, ಈ ರೀತಿ ಹೇಳೋದು. ಆದರೆ ಮಕ್ಕಳು ಡೋರನ್ನು ಕ್ಲೋಸ್ ಮಾಡಿಕೊಂಡು ಬುಕ್ಕನ್ನು ಹಿಡ್ಕೊಂಡು ಕೂತರೂ ಸಹಿತ ಅವರ ಮನಸ್ಸು ಪೂರ್ತಿ ಈ ಕಡೆನೇ ಇರುತ್ತೆ. ಹಾಗಾಗಿ ನಿಮಗೆ ಟಿ ವಿನ ನೋಡಲೇಬೇಕು ಅಂತ ಇದ್ದರೆ ಮಕ್ಕಳು ಬರದೇ ಇರೋ ಸಮಯದಲ್ಲಿ, ಅವರು ಸ್ಕೂಲ್ಗೆ ಹೋದಂಥ ಸಂದರ್ಭದಲ್ಲಿ ನೀವು ಟಿ ವಿಯನ್ನು ನೋಡಿ. ಸಂಜೆ ಹೊತ್ತಲ್ಲಿ ನೋಡಬೇಕು ಅಂತಂದರೆ ನಿಮಗೇನೆ ಒಂದು ಅರ್ಧ ಗಂಟೆನ ನೀವು ಮ್ಯಾನೇಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡು ನೋಡಿ. ಆದರೆ ಇಡೀ ದಿನ ನೀವು ಈ ರೀತಿ ಟಿ ವಿಯನ್ನು ನೋಡ್ತಾ ಇದ್ದರೆ, ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದರೆ ಮಕ್ಕಳಿಗೂ ಕೂಡ ಓದುವಂತಹ ಮನಸ್ಥಿತಿ ಖಂಡಿತವಾಗಿಯೂ ಬರೋದಿಲ್ಲ. ಮಕ್ಕಳು ಶಿಕ್ಷಣ ಕ್ಷೇತ್ರದ ಹೊರತಾಗಿ ಯಾವುದೋ ಬೇರೆ ಒಂದು ಕ್ಷೇತ್ರದಲ್ಲಿ ಅಚೀವ್ಮೆಂಟನ್ನು ಮಾಡ್ತಾ ಇದ್ದಾಗ, ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಏನೇ ಇರ್ಬೋದು, ಆ ಸಂದರ್ಭದಲ್ಲಿ ಅವರಿಗೆ ತಮ್ಮ ಓದು ಮತ್ತು ತಮ್ಮ ಹವ್ಯಾಸವನ್ನು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರಿಗೇನಾಗುತ್ತೆ ಅಂತಂದರೆ, ಅವರು ಆ ಅಚೀವ್ಮೆಂಟ್ ಮಾಡ್ತಾ ಇರುವಂತಹ ಫೀಲ್ಡಲ್ಲಿ ಅವರಿಗೆ ಅವರದೇ ಆದಂತಹ ಪ್ರೇಕ್ಷಕ ಬಳಗ ಇರುತ್ತೆ, ಚಪ್ಪಾಳೆಯನ್ನು ಗಿಡಿಸ್ಕೊಂಡಿರ್ತಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಕೊಂಡಿರ್ತಾರೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅವರಿಗೆ ನೀವು ಬ್ಯಾಲೆನ್ಸನ್ನು ಮಾಡಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಿಮ್ಮ ಮಕ್ಕಳ ಫ್ರೆಂಡ್ಸ್ ಯಾವ ರೀತಿ ಇದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅವರಿಗೆ ಓದಲ್ಲಿ ಆಸಕ್ತಿ ಇಲ್ಲ ಅಂತಂದರೆ ನಿಮ್ಮ ಮಕ್ಕಳಿಗೂ ಕೂಡ ಅವರು ಓದೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವರ ಸರ್ಕಲನ್ನು ನೋಡ್ಕೊಳ್ಳಿ, ಫ್ರೆಂಡ್ಸ್ ಹೇಗಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಆಗ ಮಾತ್ರ ನಿಮ್ಮ ಮಕ್ಕಳು ಕೂಡ ಚೆನ್ನಾಗಿ ಓದೋಕ್ಕೆ ಸಾಧ್ಯ ಆಗುತ್ತೆ. ಸ್ಕೂಲಿನ ವಾತಾವರಣ ಕೂಡ ತುಂಬಾ ಮುಖ್ಯ ಆಗುತ್ತೆ. ಅವರಿಗೆ ಟೀಚರ್ಸ್ ಇಷ್ಟ ಆದರೆ ಆ ಸಬ್ಜೆಕ್ಟ್ಗಳು ಕೂಡ ಇಷ್ಟ ಆಗುತ್ತೆ, ಚೆನ್ನಾಗಿ ಓದ್ತಾರೆ. ಇನ್ನೊಂದು ಅಂತಂದರೆ, ಸ್ಕೂಲಲ್ಲಿ ಕಂಪೇರ್ ಮಾಡೋದು ಮಕ್ಕಳಲ್ಲಿ ಕೀಳರಿಮೆಯನ್ನು ಉಂಟು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ಸ್ಟೂಡೆಂಟ್ ಚೆನ್ನಾಗಿ ಓದ್ತಿರ್ತಾನೆ ಅಥವಾ ಓದ್ತಿರ್ತಾಳೆ, ಆ ಸಂದರ್ಭದಲ್ಲಿ ಬೇರೆ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂತಾದಾಗ ನಿನಗೆ ಏನು ಅರ್ಥ ಆಗೋದಿಲ್ಲ, ನೀನು ದಡ್ಡ, ಈ ರೀತಿ ಪದಗಳನ್ನು ಬಳಸಿದಾಗ ಮಕ್ಕಳಲ್ಲಿ ಕೀಳರಿಮೆ ಉಂಟಾಗಿ ಆ ಸಬ್ಜೆಕ್ಟನ್ನು ಅವರು ಹೇಟ್ ಮಾಡೋದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಸ್ಕೂಲಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನೋದನ್ನು ನಿಮ್ಮ ಮಕ್ಕಳನ್ನು ಕೇಳಿ ತಿಳ್ಕೊಳ್ಳಿ. ಮೊಬೈಲ್ನ ಬಳಕೆ, ಮೊಬೈಲನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡೋದು ಸ್ವಲ್ಪ ಕಷ್ಟನೇ. ಆದರೆ ಮೊಬೈಲ್ನ ಗೀಳು ಒಂದು ಸಲ ಅಂಟುಕೊಂಡ್ರೆ, ಅದರಲ್ಲೂ ಈ ಆನ್ಲೈನ್ ಗೇಮ್ಗಳು, ಸೋಷಿಯಲ್ ಮೀಡಿಯಾಗಳು, ರೀಲ್ಸು, ಚಾಟ್ಸ್ ಮಾಡೋದು, ಬೇರೆ ಏನೋ ಬೇಡ, ತಮ್ಮ ಫ್ರೆಂಡ್ಸ್ ಜೊತೆಗೆ ಇಡೀ ದಿನ ಚಾಟ್ ಮಾಡೋದು, ಇದನ್ನೆಲ್ಲ ಒಂದು ಸಲ ಅಂಟಿಸ್ಕೊಂಡ್ರೆ ಮಕ್ಕಳು ತಿರುಗಿ ಓದಿನ ಕಡೆಗೆ ಗಮನ ಖಂಡಿತ ಕೊಡಲ್ಲ. ಹಾಗಾಗಿ ನಿಮ್ಮ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾಗ ಅವರ ಕೈಗೆ ನೀವು ಮೊಬೈಲನ್ನು ಕೊಟ್ಟಾಗ ಅಬ್ಸರ್ವ್ ಮಾಡಿ.
ಹದಿಹರೆಯದ ಅಥವಾ ಟೀನೇಜಲ್ಲಿದ್ದರೆ ಅಂತೂ ಸಹಜವಾಗಿ ಮಕ್ಕಳಲ್ಲಿ ಹಾರ್ಮೋನ್ಗಳ ಏರುಪೇರಿಂದ ಅವರಿಗೆ ಓದಿನ ಕಡೆಗೆ ಸ್ವಲ್ಪ ಗಮನ ಕಡಿಮೆ ಆಗ್ತಾ ಇರುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಅವರಿಗೆ ಪ್ರಾಣಾಯಾಮ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಿಸಿ. ಮಕ್ಕಳು ಯಾವುದೋ ಒಂದು ಸಬ್ಜೆಕ್ಟನ್ನು ಹೇಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆ ಸಬ್ಜೆಕ್ಟಲ್ಲಿ ಅವರಿಗೆ ಏನು ಕಷ್ಟ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಕಷ್ಟ ಆಗ್ತಾ ಇದ್ದರೆ ಅಲ್ಲಿ ಅವರಿಗೆ ಟೀಚರ್ಸ್ ಅವರಿಗೆ ಇಷ್ಟ ಆಗದೇ ಇರ್ಬೋದು ಮೊದಲನೇದಾಗಿ. ಎರಡನೇದಾಗಿ ಬೇಸಿಕ್ ಕಾನ್ಸೆಪ್ಟ್ಗಳ ಅರಿವು ಇಲ್ಲದೆ ಇರ್ಬೋದು. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾ ಇಲ್ಲ ಅಂತಂದರೆ ಆ ಪದಗಳನ್ನು ನೆನ್ಪಿಟ್ಕೊಳ್ಳೋದಾಗಲಿ ಓದೋದಾಗಲಿ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಓದ್ತಾ ಇಲ್ಲ ಅಂತಂದರೆ ಯಾಕೆ ಓದ್ತಾ ಇಲ್ಲ ಅನ್ನೋದನ್ನು ಮಕ್ಕಳ ಹತ್ರ ಹೋಗಿ ತಿಳ್ಕೊಳ್ಳಿ. ಮಕ್ಕಳಿಗೆ ಅತಿಯಾದ ಒತ್ತಡವನ್ನು ಹಾಕ್ತಾ ಇದ್ದರೆ, ಕಂಪ್ಯಾರಿಸನನ್ನು ಮಾಡ್ತಾ ಇದ್ದರೆ ಮಕ್ಕಳು ಖಂಡಿತವಾಗಿಯೂ ಓದೋದಿಲ್ಲ. ಅದರ ಬದಲು ಅವರಿಗೆ ಓದಿನ ಮಹತ್ವವನ್ನು ತಿಳಿಸ್ಕೊಡಿ, ಅವರ ಗೋಲನ್ನು ಸೆಟ್ ಮಾಡಿ. ನಿಮ್ಮ ಮಕ್ಕಳನ್ನು ಬೇರೆ ಯಾರ ಜೊತೆಗೂ ಕೂಡ ಹೋಲಿಕೆಯನ್ನು ಮಾಡಬೇಡಿ. ಮಕ್ಕಳು ಒಂದು 12-13 ವಯಸ್ಸಿಗೆ ಬಂದಿದ್ದಾರೆ ಅಂತಂದರೆ ಮೊದಲು ಅವರ ಗುರಿಯ ಬಗ್ಗೆ ಅವರಿಗೆ ಸ್ಪಷ್ಟತೆ ಇರಬೇಕು. ಆಗ ಮಾತ್ರ ಅವರು ಸರಿಯಾಗಿ ಓದೋಕೆ, ಆ ಓದಿನ ಮೂಲಕ ತಮ್ಮ ಗುರಿಯನ್ನು ತಲುಪೋಕೆ ಸಾಧ್ಯ ಆಗುತ್ತೆ. ಗೊತ್ತು ಗುರಿನೇ ಇಲ್ಲದೆ ಇರುವಂತಹ ಓದು ಯಾವುದಕ್ಕೂ ಕೂಡ ಪ್ರಯೋಜನ ಆಗಲ್ಲ. ಹಾಗಾಗಿ ಮೊದಲು ಅವರು ಗುರಿಯನ್ನು ಸೆಟ್ ಮಾಡಿಕೊಳ್ಳಿ. ಆ ಗುರಿಯನ್ನು ತಲುಪೋಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದನ್ನು ಪ್ರತಿನಿತ್ಯ ನೀವು ಮೋಟಿವೇಟ್ ಮಾಡ್ತಾ ಇರಿ. ಆಗ ಅವರ ಓದು ಕೂಡ ಪೂರ್ಣ ಆಗುತ್ತೆ. ಓದು ಅನ್ನೋದು ಮಕ್ಕಳಿಗೆ ಕಷ್ಟ ಆಗದೆ ಯಶಸ್ಸಿನ ಸೂತ್ರ ಆಗಲಿ ಅನ್ನೋದೇ ಇವತ್ತಿನ ವಿಡಿಯೋದ ತಾತ್ಪರ್ಯ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಎಜುಕೇರ್.